ಇದ್ದೇವೆ ಅಣಬೆ ಹೆಕ್ಲಿಕ್ಕೆ. ಹೋಗುವ, ನೋಡುವ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಚೂರಿ ಹಾಕುವ. ಯುರೇಕ ಸಿಕ್ತು. ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಸಾತ್ವಿಕ್ ಕೃಷ್ಣನ್. ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತಾ ಇದ್ದೀನಿ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದ ಮೇಲೆ ಮಳೆಗಾಲದ ಅತಿಥಿಗಳು ತುಂಬ ಜನ ಇದ್ದಾರೆ. ನಮ್ಮ ಕಡೆ ಮಳೆ ಬಂದರೆ ರಾತ್ರಿ ಆದರೆ ಸಾಕು, ಏಡಿ ಹಿಡಿಯೋಕ್ಕೆ ಹೋಗ್ತೀವಿ. ಹಾಗೆ ಉಬ್ಬೇರು ಮೀನು ಅಂತಾರೆ, ಕತ್ತಿ ಹಿಡ್ಕೊಂಡೆಲ್ಲ ಉಬ್ಬೇರು ಮೀನು ಹಿಡಿಯೋಕ್ಕೆ ಹೋಗ್ತೀವಿ. ಮೀನು ಬರುತ್ತೆ ಮೇಲೆ, ಅಂದರೆ ತುಂಬ ಮಜಾ ಇರುತ್ತೆ. ನಮಗೆ ಸಿಗುತ್ತಾ ಸಿಗಲ್ವಾ ಅಂತ ಗೊತ್ತಿಲ್ಲ, ಬಟ್ ಅದು ಹಿಡಿಯೋದೇ ಮಜಾ. ಹಾಗೆ ಒಂದೆರಡು ಗುಡುಗು, ಅದ್ರ ಜೊತೆ ಸ್ವಲ್ಪ ಮಳೆ ಬಂದರೆ ಸಾಕು, ಎಲ್ಲರೂ ಅಣಬೆ ಹೆಕ್ಲಿಕ್ಕೆ ಹೋಗ್ತೀವಿ. ಸೊ ನಾನಿವತ್ತು ನಮ್ಮ ಅಣ್ಣನವ್ರ ಜೊತೆ ಅಣಬೆ ಹೆಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಇರುತ್ತೆ ನೋಡೋಣ. ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಸೊ ಸಿಗುತ್ತಾ ಇಲ್ವಾ, ಅದೇ ಮಜಾ ಇರೋದು. ಅದು ಸಿಗುತ್ತಾ ಇಲ್ವಾ ಅಂತ ನಾವು ಹುಡುಕ್ತೀವಲ್ಲ. ಸೊ ಸ್ವಲ್ಪ ಸಿಕ್ಕಿದ್ರೂ ಸಾಕು, ಅದರಲ್ಲಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಇವತ್ತು ನಮ್ಮ ಪ್ರಯಾಣ ಮಳೆಗಾಲದಲ್ಲಿ ಸಿಗುವ ಅತಿಥಿ ಅಣಬೆಯ ಕಡೆಗೆ. ಬನ್ನಿ ಯಾವ ಥರ ಇರುತ್ತೆ ಅಂತ ನೋಡೋಣ. ತುಳುವಿನಲ್ಲಿ ನಾವು ಕಲ್ಲಲಾಂಬ ಅಂತ ಹೇಳ್ತೇವೆ. ಕಲ್ಲಣಬೆ, ಕನ್ನಡದಲ್ಲಿ ಕಲ್ಲಣಬೆ. ಈಗ ನಾವೊಂದು ಕಾಡಿಗೆ ಹೋಗ್ತಾ ಇದ್ದೇವೆ ಅಣಬೆ ಹೆಕ್ಲಿಕ್ಕೆ. ತೊಟ್ಟೆ ದೊಡ್ಡದಿತ್ತು. ಸಿಗ್ತದಿಲ್ವಾ ಗೊತ್ತಿಲ್ಲ, ತಾಣ್ತಾ ಇದ್ರಿ. ಈಗ ನಾವೊಂದು ಭೂಗತ ಲೋಕಕ್ಕೆ ಹೋಗ್ತಾ ಇದ್ದೇವೆ ಗೈಸ್. ನೋಡಿ, ಇವಾಗ ನೀವು ಫುಲ್ ಖುಷಿ ಆಗ್ತೀರಾ. ನೋಡಿ, ಒಂದು ದೊಡ್ಡ ಕಾಡಿಗೆ ಬಂದಿದ್ದೇವೆ ಇವಾಗ. ನಮಗೆ ಗೊತ್ತಿಲ್ಲ ಸಿಗ್ತದ ಇಲ್ವ ಅಂತ. ಇದು ಸ್ಟಾರ್ಟಿಂಗ್ ಮಳೆ ಮತ್ತು ಸ್ವಲ್ಪ ಸಿಡಿಲು ಎಲ್ಲ ಬರ್ತದಲ್ಲ, ಆವಾಗ ಮೇಲೆ ಎದ್ದಿರ್ತದೆ. ದೊಡ್ಡ ಕಾಡಿದು. ಇಲ್ಲಿ ನಾವು ಪಾರ್ಕಿಂಗ್ ಮಾಡಿ ಈ ಕಡೆ ಹೋಗಬೇಕು. ನೋಡಿ, ಇವಾಗ ಎಲ್ಲ ರೆಡಿ ಇದೆ. ಒಂದು ಚೂರಿ ನಿಮಗೆ. ನೋಡಿ, ಇವರೆಲ್ಲ ಇನ್ನೊಂದು ನಿಮಗೆ. ಇನ್ನೊಂದು ಒಂದು ನಮಗೆ. ಇಲ್ಲಿ ಇಲ್ಲೆಲ್ಲ ಯಾರ ಒಟ್ಟಿ ಹೋಗಿದ್ದಾರೆ. ಅದನ್ನು ಮುಂದಕ್ಕೆ ಹೋಗುವ, ನೋಡುವ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಚೂರಿ ಹಾಕುವ. ನೋಡಿ, ನಮ್ಮ ಜೊತೆ ಇದ್ದಾರೆ ಇವಾಗ ಕಿಶನ್ ಮತ್ತೆ ವಿಶಾಲ್. ನಮಗೆ ಪ್ರತಿ ಸಲ ನಾವು ಅಂದರೆ ಪ್ರತಿ ವರ್ಷ ಬರ್ತೇವೆ ನಾವು ಅಣಬೆ ಹೆಕ್ಲಿಕ್ಕೆ. ಸೊ ನಮಗೆ ಅಣಬೆ ಸಿಗ್ತದೆ ಯಾವಾಗಲೂ. ನಾವು ಯಾವಾಗ ಬರ್ತೇವೆ ಅಂದರೆ ಈ ಮಳೆಗಾಲ ಸ್ಟಾರ್ಟ್ ಆಗ್ತದಲ್ವಾ, ಜೋರು ಗುಡುಗು ಬರ್ತದೆ, ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಲ್ವಾ. ಸೊ ಆ ಟೈಮಲ್ಲಿ ಬರಬೇಕು ನಾವು. ಸೊ ಆ ಟೈಮಲ್ಲಿ ಸಿಗ್ತದೆ ಅಣಬೆ ಎಲ್ಲ. ಕಲ್ಲಣಬೆ ಎಲ್ಲ ಇರ್ತದಲ್ಲ, ಅದು ಮಳೆಗಾಲ ಸ್ಟಾರ್ಟ್ ಆದಾಗ ಗುಡುಗೆಲ್ಲ ಬರ್ತದಲ್ಲ, ಆವಾಗ ಸಿಗ್ತದೆ. ಪ್ರತಿ ಸಲ ಸಿಗ್ತದೆ, ಬಟ್ ಈ ಸಲ ಗೊತ್ತಿಲ್ಲ. ನಾವು ದೊಡ್ಡ ದೊಡ್ಡ ತೊಟ್ಟೆಯಲ್ಲಿ ಇಟ್ಕೊಂಡು ಬಂದಿದ್ದೇವೆ ಸಿಗ್ತದೆ ಅಂತ. ಇದು ನೋಡಿ, ಇದಕ್ಕೆ ಪುನರ್ಪುಳಿ ಅಂತ ಹೇಳ್ತಾರೆ. ಕಾಡಲ್ಲಾಗಿರೋದು ಯಾರಿಗೂ ಗೊತ್ತಿಲ್ಲ, ಹಾಗಾಗಿ ತಗೊಂಡೋಗಿಲ್ಲ. ಓ ನೈಸ್. ಬಟ್ ಇದರಲ್ಲಿ ಹುಳ ಇದೆ. ಇದು ಹಣ್ಣು ತಿಂತಾರಲ್ಲ ಒಳಗಿದ್ದು. ಹಣ್ಣು ತಿಂತಾರೆ, ಒಳಗಡೆ ಸ್ವೀಟ್ ಆಗಿರುತ್ತೆ. ಹುಳಿ ಉಂಟು ಸ್ವಲ್ಪ. ಇದು ಹಣ್ಣ ತೆಗೆದ ಮೇಲೆ ಒಣಗಿಸಿ ಇದು ಮಾಡ್ತಾರಲ್ಲ, ಜ್ಯೂಸ್ ಮಾಡ್ತಾರೆ. ನಮ್ಮ ಕಡೆ ಪುನರ್ಪುಳಿ ಜ್ಯೂಸ್ ಅಂತಾರೆ. ಕನ್ನಡದಲ್ಲಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಪುನರ್ಪುಳಿ.
ಪುನರ್ಪುಳಿ ಹೇಳ್ತಾರೆ ಇರಬೇಕು. ನಿಮ್ಗೇನಾದರೂ ಬೇರೆ ಹೆಸರಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿ 2 ಸಿಕ್ಕಿದೆ ಬಂದದಕ್ಕೆ. ಈ ಥರ ಇರ್ತದೆ. ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಪದಾರ್ಥಕ್ಕೆ ಹಾಕೋದು. ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದಾಗ ಇದು ವೈಟ್ ಆಗ್ತದೆ, ಎಲ್ಲ ಬಿಳಿ ಕಲರ್ ಆಗ್ತದೆ. ಆದಮೇಲೆ ಒಳಗಿಂದ ಅದು ಒಡಿಬೇಕಾಗ್ತದೆ. ಒಡೆದಾಗ ಒಳಗಿಂದ ಬ್ಲ್ಯಾಕ್ ಕಲರ್ ಇದ್ದರೆ ಅದು ಹಾಳಾಗಿದೆ ಅಂತ, ಒಳಗಿಂದ ಸಹ ವೈಟ್ ಇದ್ದರೆ ಅದು ಚೆನ್ನಾಗಿದೆ ಅಂತ. ಸೊ ಎಂತ ಸಿಕ್ಕಿದಾ? ಹಾಳಾದ ಎಲ್ಲ ಹಾಳಾದ ಎಷ್ಟುಂಟು. ಹಾಂ, ನೋಡಿ ನಾನು ಅದು ಹಾಳಾಗಿದ್ರೆ ಈ ಥರ ಇರ್ತದೆ ನೋಡಿ. ಗೇಮ್ ಮಾಡಿದಾಗ ಈ ಥರ ಬರ್ತದೆ. ಇದು ಹಾಳಾಗಿದೆ ಅಂತ. ಇದನ್ನೆಲ್ಲ ಹಾಕಬಾರ್ದು ಮತ್ತೆ ಪದಾರ್ಥಕ್ಕೆ. ಇದೆಲ್ಲ ಹೋದ ವರ್ಷದ್ದು. ಇದು ಹೋದ ವರ್ಷ. ಹಾಂ, ಇದು ಹಾಳಾಗಿರ್ತದೆ. ಹೇಗೆ ಸಿಕ್ಕಿದಾ? ತೋರಿಸಿ. ಎಂತ ಸಿಕ್ಕಿತಾ? 2 ಸಿಕ್ಕಿತ್ತು. 2 ಸಿಕ್ಕಿತ್ತು. ನೋಡಿ ಗೈಸ್, ಇಲ್ಲಿದೆ ಅಣಬೆ, ಕಲ್ಲಣಬೆ. ತೆಗಿರಿದಂತ ಹೀಗೆ ಉದ್ದದಲ್ಲಿ ನೋಡ್ತಾ ಹೋಗಿ. ಇಲ್ಲಿದೆ ನೋಡಿ ಗೈಸ್. ಯುರೇಕ ಸಿಕ್ತು. ಬಿತ್ತು ಬೀಳಲಿಕ್ಕೆಲ್ಲ ಬಿಡಬೇಕು. ನೋಡಿ ಗೈಸ್, ಇವಾಗ ಒಂದು ಪ್ಲೇಸಲ್ಲಿ ಇಷ್ಟು ಸಿಕ್ಕಿದೆ ಅಂದರೆ ಅದು ಹಾಗೆ ಒಂದು ಯಾವುದಾದ್ರೂ ಒಂದು ಪ್ಲೇಸಲ್ಲಿದ್ದರೆ ಅಲ್ಲೇ ಅದರ ಸುತ್ತಮುತ್ತ ತುಂಬ ಇರ್ತದೆ. ನೋಡಬೇಕಾಗ್ತದೆ ನಾವು. ಇಲ್ಲಿ ನೋಡಿ, ಇದು ಹಾವು ಪೊರೆ ಬಿಟ್ಟಿದೆ. ಹಾವಿದ್ದು ಪೊರೆ ಬಿಟ್ಟಿದೆ ಇಲ್ಲಿ ನೋಡಿ. ಯಾವುದೋ ಒಂದು ಹಾವಿದ್ದು ಪೊರೆ ಇದು.
ಈ ಹಚ್ಚ ಹಸುರಾದ ಗಿಡ ಮರಗಳ ಮಧ್ಯೆ ಒಂದೇ ಒಂದು ಒಂಟಿ ಒಣಮರ ಯಾವ ಥರ ತನ್ನನ್ನು ತಾನು ಕಾಪಾಡಿಕೊಂಡು ಒಬ್ಬಂಟಿಯಾಗಿ ನಿಂತಿದೆ ಅಂತ ನೋಡಿ, ಕಾಣಿಸ್ಬೋದು. ಇದು ನೋಡಿ, ಇದು ಕೇಪಲ ಹಣ್ಣು. ಇದು ದೈವಗಳಿಗೆ ಶ್ರೇಷ್ಠ. ಇದರದ್ದು ಹೂವು ಅಲ್ವಾ? ಹೂ. ಇದು ಹಣ್ಣು ತಿಂತಾರೆ. ನೋಡಿ ಗೈಸ್, ಇದು ಕೇಪಲ ಹೂವು. ಇದು ದೈವಾರಾಧನೆ ಮತ್ತು ದೇವರಿಗೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಾರೆ ನಮ್ಮ ಕಡೆ. ಗೈಸ್ ನೋಡಿ, ಇದೊಂದು ಪುರಾತನವಾದ ನಾಗಬ್ರಹ್ಮಸ್ಥಾನ ಹೇಗಿದೆ ನೋಡಿ, ತುಂಬ ಹಳೆಯದಾಗಿದೆ. ಇಲ್ಲಿ ಹಾಗೆ ಗೈಸ್, ನಮ್ಮೂರಲ್ಲಿ ಕಾಡಲ್ಲಿ ಹೋದರೆ ಏನಾದರೂ ಒಂದು ಸಿಗುತ್ತೆ. ನೋಡಿ ಗೈಸ್, ಇದು ಕೂಡ ತುಂಬ ಹಳೆಯದಾಗಿದೆ. ನೋಡಿ ಎಷ್ಟು ಚೆಂದ ಇದೆ. ನೋಡಿ ಗೈಸ್, ಇದು ಕುಂಟಲ್ಲ ಫಾರ್ಮಿಂಗ್ ಏನು ಒಳ್ಳೆಯದೇ, ತುಂಬ ಇದೆ. ಕಾಡಲ್ಲಾದದ್ದು ಇದು, ಕಾಡಲ್ಲಾಗಿರೋದು. ಸ್ವೀಟ್ ಆಗಿದೆ. ಅಮ್ಮ ಎಷ್ಟು ಸಿಕ್ಕಿತು? 1 kg ಸಿಗ್ಬೋದಾ ಒಟ್ಟಿಗೆ? ತೋರಿಸಿ. ಇನ್ನು 1 kg ಉಂಟು, ತಗೊಳ್ಳಿಕ್ಕೆ ಹೋಗಬೇಡ, ನಮಗೆ ಬೇಕು ಪದಾರ್ಥ ಮಾಡಲಿಕ್ಕೆ. ನೋಡಿ ನೇರಳೆ ತಿಂದು ಯಾವ ಥರ ಆಗಿದೆ ಇವರ ನಾಲ್ಗೆ. ಎಷ್ಟು ಸಿಕ್ತಿವತ್ತ ಅಣಬೆ? ಅಣಬೆ ಸ್ವಲ್ಪ ಸಿಕ್ಕಿದ್ದು, ಸ್ವಲ್ಪ ಸ್ವಲ್ಪ ಒಳ್ಳೇದಂತ ಇಲ್ವಾ ಗೊತ್ತಿಲ್ಲ. ನೋಡ್ಬೇಕೇನು. ನೋಡಿ ಗಾಯ, ಸುಸ್ತಾಗಿ ಹೋಗಿದ್ದಾಳೆ ಒಬ್ಳು. ನೋಡಿ ಸುಸ್ತಾಗಿ ಆಗ್ತಿಲ್ಲ ಪಾಪನೇ, ನಿಂತ್ಕೊಳ್ಳಿಕ್ಕೂ ಆಗ್ತಿಲ್ಲ. ಹಾಗೆ ಎಷ್ಟು ಇವತ್ತು ಆಗ್ಬೋದಾ? ಇಷ್ಟು ಸಿಕ್ತು, ಇಷ್ಟು ಮಾಡ್ಬೋದು ಇವತ್ತು. ಅಷ್ಟು ಮಾಡ್ಬೋದು. ಅದರಲ್ಲಿ ಎಷ್ಟು ಹಾಳಾಗಿರ್ಬೋದು ಅದರಲ್ಲಿ ನೋಡ್ಬೇಕು. ಇವಾಗ ಹೋಗಿ ಮತ್ತೆ ತೋರಿಸ್ತೇವೆ ಗೈಸ್, ಕ್ಲೀನ್ ಮಾಡಿ. ನೋಡಿ ಇವಾಗ ಇಷ್ಟು ಸಿಕ್ಕಿದೆ ನಮಗೆ. ಇದರಲ್ಲಿ ಒಂದು ಎಷ್ಟಿರ್ಬೋದು ಅಮ್ಮ? ಎಷ್ಟಿರ್ಬೋದು? 1.5 kg ಆಗ್ಬೋದು. 1.5 kg ಇರ್ಬೋದು. ಇಷ್ಟು ಸಿಕ್ಕಿದೆ. ನೋಡಬೇಕು ಇದನ್ನು ಕ್ಲೀನ್ ಮಾಡಿ ಆದಮೇಲೆ ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ. ನೋಡಬೇಕು ಯಾವ ಥರ ಇರ್ತದಂತ. ಬಿಳಿ ಒಳಗಡೆ ಬಿಳಿ ಇರೋದು ಮಾತ್ರ ಅಲ್ಲ ಹಾಕಬೇಕು. ಹೌದು, ಅದರಲ್ಲಿ ಕಪ್ಪಾದದ್ದು ಹಾಕಬಾರ್ದು. ಕಪ್ಪಾದದ್ದು ಹಾಕಬಾರ್ದು, ಅದು ಹಾಳಾಗಿರ್ತದೆ.
ನೋಡಿ ಇಷ್ಟು ಸಿಕ್ಕಿದೆ ನಮಗೆ. ಎಷ್ಟಿರ್ಬೋದು ಇದರಲ್ಲಿ? ಇದೊಂದು 1.5 kg ಇರ್ಬೋದು. ನೋಡಿ, ಹಾಳಾದರೆ ಈ ಥರ ಇರ್ತದೆ. ಇದೆಲ್ಲ ಹೋದ ವರ್ಷ ಆದ ಅಣಬೆ, ಒಳಗಡೆ ಬ್ಲ್ಯಾಕ್ ಆಗಿರ್ತದೆ. ಈ ಸಲದಲ್ಲ, ಅದನ್ನು ಹಾಕಬಾರ್ದು, ಇದನ್ನು ಬಿಸಾಡಬೇಕು. ಹಾಯ್ ಗೈಸ್, ನೋಡಿ ಕ್ಲೀನಿಂಗ್ ಎಲ್ಲ ಆಯಿತು ನಮ್ದು ಇವಾಗ.